ಬಾಶೆಟ್ಟಹಳ್ಳಿಯಲ್ಲಿ ಚುನಾವಣೆ ಆದರೆ ನಮ್ಮ ಜನಪ್ರತಿನಿಧಿಗಳು ಒಳಗಡೆ ಇದ್ದಾಗ ನಮ್ಮ ಅಧಿಕಾರಿಗಳ ಮೇಲೆ ಒಂದು ಹಿಡಿತ ಇರುತ್ತೆ ಮತ್ತು ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಲಿಕ್ಕೆ ಒಳಗಡೆ ಆಯ್ಕೆ ಆಗಿರೋಂಥ 19 ಜನ ಇರಬೇಕು. ಅದು ಯಾರಾದರೂ ಆಯ್ಕೆ ಆಗಲಿ, ನಮಗೇನು ತಕರಾರಿಲ್ಲ. ಏನು ವಾರ್ಡ್ ವಿಂಗಡಣೆ ಮಾಡಿ ಅವೈಜ್ಞಾನಿಕ ಮಾಡಿದ್ದಾರೆ ಅಂತ 361 ಒಂದು ಜನಸಂಖ್ಯೆ ವಾರ್ಡ್ಗೆ ಒಂದು ಪ್ರತ್ಯೇಕ ವಾರ್ಡ್ ಕೊಟ್ಟಿದ್ದಾರೆ, ಬಟ್ 1000 ಜನಸಂಖ್ಯೆ ಇರೋರಿಗೆ ಕೊಟ್ಟಿಲ್ಲ ಅಂತ ಒಂದು ಆರೋಪ. ಚುನಾವಣೆ ಆಯೋಗದ್ದು ಆ ಕೆಲಸ ಮಾಡಿರೋಂಥವ್ರು ನಾವೇನಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಸರ್ಕಾರ ನಡೆಸ್ತಾ ಇರೋಂಥವ್ರನ್ನ ಕೇಳಬೇಕಾಗತ್ತೆ. ಏನಿದ್ರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲ ರೀತಿಯಲ್ಲೂ ಆಗಬೇಕು ಅನ್ನೋಂಥದ್ದು ನಮ್ಮದು ಇರುತ್ತೆ. ಈಗ ಉದಾಹರಣೆ ಕೆಲವೊಂದು ವಿಧಾನಸಭಾ ಕ್ಷೇತ್ರಗಳು 5 ಲಕ್ಷ 6 ಲಕ್ಷ ಇದೆ, ನಮ್ಮದು 2.25 ಲಕ್ಷ ಇದೆ, ಕೆಲವೊಂದು ಕಡೆ 1.25 ಲಕ್ಷ ಇದೆ. ತಾಂತ್ರಿಕ ಸಮಸ್ಯೆಗಳಿಂದ ಆಡಳಿತಾತ್ಮಕವಾಗಿ ಭೌಗೋಳಿಕವಾಗಿ ಏನಿರುತ್ತೆ ಅನ್ನೋವಂಥದ್ದನ್ನು ನೋಡಬೇಕಾಗತ್ತೆ. ಎಲ್ಲ ಅಂಶಗಳನ್ನು ಇಟ್ಕೊಂಡು ಮಾಡ್ತಾರೆ. ಅದಕ್ಕೆ 15 ದಿನ ಟೈಮು ಕೊಡ್ತಾರೆ. ಏನು ಏಕಾಏಕಿ ಅವ್ರು ಮಾಡೋಕ್ಕೇನಾಗಲ್ಲ. ಅಬ್ಜೆಕ್ಷನ್ ಪೀರಿಯಡು ಕೊಟ್ಟಿರ್ತಾರೆ, ಅಬ್ಜೆಕ್ಷನ್ ಆಗಿರ್ತಾರೆ. ಅಬ್ಜೆಕ್ಷನ್ ಸಮಂಜಸವಾಗಿತ್ತು ಅಂದರೆ ಅದನ್ನು ಸರ್ ಮಾಡ್ಕೊಳ್ಳೋಂಥ ತಿದ್ಕೊಳ್ಳೋಂಥ ಕೆಲಸ ಖಂಡಿತವಾಗ್ಲೂ ಮಾಡ್ತಾರೆ. ಸಾರ್ವಜನಿಕ ಆಕ್ಷೇಪಣೆಗಳನ್ನ ಪರಿಗಣಿಸೋಂಥದ್ದು ನಮ್ಮ ಕರ್ತವ್ಯ ಅಲ್ಲ. ನಾನು ಆಗಲೇ ಹೇಳಿದಂಗೆ ಚುನಾವಣೆ ಆಯೋಗದ ಕರ್ತವ್ಯ. ಹಂಗೇನಾದರೂ ಇದ್ದರೆ ಕೋರ್ಟ್ಗೆ ಹೋಗ್ಬೋದು. ಆ ರೀತಿ ಎಲ್ಲ ಅವಕಾಶಗಳಿದ್ದಾವೆ. ಆದರೆ ನಾನಂತೂ ವಿನಂತಿ ಮಾಡ್ತೀನಿ ಪ್ರತಿಯೊಬ್ಬರನ್ನ, ಆಗೋದಾಗಲಿ ಚುನಾವಣೆ ಆಗೋಗಲಿ. ತುಂಬ ವರ್ಷ ಆಯಿತು, ಚುನಾವಣೆ ಆಗೋಗಲಿ. ಆಲ್ರೆಡಿ ಡಿಲೇ ಆಗಿದೆ, ಎಲ್ಲ ಪಂಚಾಯತಿಗಳು ಮುಗಿದೋಯ್ತು. ಬಾಶೆಟ್ಟಹಳ್ಳಿಯಲ್ಲಿ ಚುನಾವಣೆ ಆದರೆ ನಮಗೆ ಏನು ಜನಪ್ರತಿನಿಧಿಗಳು ಒಳಗಡೆ ಇದ್ದಾಗ ನಮ್ಮ ಅಧಿಕಾರಿಗಳ ಮೇಲೆ ಒಂದು ಹಿಡಿತ ಇರುತ್ತೆ ಮತ್ತು ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಲಿಕ್ಕೆ ಒಳಗಡೆ ಆಯ್ಕೆ ಆಗಿರೋಂಥ 19 ಜನ ಇರಬೇಕು. ಅದು ಯಾರಾದರೂ ಆಯ್ಕೆ ಆಗಲಿ, ನಮಗೇನು ತಕರಾರಿಲ್ಲ. ಜನರಿಂದ ಆಯ್ಕೆಯಾಗಿ 19 ಜನ ಒಳಗಡೆ ಕೂತ್ಕೊಬೇಕು. ಹಾಗಾಗಿ ಶೀಘ್ರವಾಗಿ ಚುನಾವಣೆ ಆಗಲಿ ಅನ್ನೋದು ನಮ್ಮದು ಉದ್ದೇಶ ಇರೋವಂಥದ್ದು. ಹಾಗಾಗಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಸಹ ಚುನಾವಣೆ ಆಗೋಗಲಿ ಅಂತ ನಮ್ಮ ಉದ್ದೇಶ. ಇನ್ನೊಂದು ಆರೋಪ ಮಾಡಿರೋ ರಾಜಕೀಯ ಮುಖಂಡರ ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಾರ್ಡ್ ವಿಂಗಡಣೆ ಅದೇನೋ ಯಾರು ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಮಾಡಿದರೆ ಮೋಸ್ಟ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಿ ಅವ್ರು ಮಾಡಿರೋದ್ರ ಬಗ್ಗೆ ಆಪಾದನೆ ಇರುತ್ತೆ. ಏನು ತೊಂದರೆ ಇಲ್ಲ. ಅವ್ರು ಹೆಂಗೆ ಮಾಡಿದ್ರು ನಾವು ಗೆಲ್ಲೋದಕ್ಕೆ ಏನು ಬೇಕೋ ನಾವು ತಂತ್ರಗಾರಿಕೆ ಮಾಡ್ತೀವಿ.